ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ಸಿ ಲೆವೆಲಿಂದ 6300 ಅಡಿ ಎತ್ತರದಲ್ಲಿದೆ ಅಂತ. ಇದು ಹೈಯೆಸ್ಟ್ ಪಿಕ್, ಅದೇ ಹೈಯೆಸ್ಟ್ ಪಿಕ್ ಕರ್ನಾಟಕದ. ಯಾವುದೋ ವಾಟರ್ ಬಾಡಿ ಇದೆ ಅಲ್ಲೊಂದು. ಫಾಗ್ ಮೋಡ. ಅಲ್ಲ, ನಾನು ಒಂದು ವಾಟರ್ ಬಾಟ್ಲನ್ನ ಎಸಿ ಬರ್ದಲ್ಲ ಅಂತ ಬ್ಯಾಗ್ ಒಳಗೆ ಹಾಕೊಂಡ್ಬಂದಿದ್ದೀನಿ. ಒಂದು 3 ರೈನ್ ಕೋಟ್ ಬಿಟ್ಬಿಟ್ನಲ್ಲ. ಕಳೆ ಹತ್ತುತ್ತಿದೆ ನೋಡಿ. ಇವರು ಫೋಟೋ ತೆಕ್ಕೊಂತ ಇದ್ದಾರೆ. ನಂಗೆ ಯಾಕೋ ಈ ಪ್ಲೇಸ್ನ ಮತ್ತೆ ನೋಡಂಗೆ ಅನಿಸ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ. ಮೋಡ ಬರೋದು ಹೋಗೋದು ಮಾಡ್ತಾ ಇದೆ. ಇವ್ರಿಲ್ಲಿ ಕಾರ್ ನಿಲ್ಸೋಕ್ಕೆ ಎಲ್ಲ ಒಂದು ಪರ್ಫೆಕ್ಟ್ ಪ್ಲೇಸ್ ಸಿಕ್ತು. ಪರ್ಫೆಕ್ಟ್. ಕಾರ್ಗೂ ಇದಕ್ಕೂ ಇಷ್ಟಿದೆ ನೋಡಿ. ಅದಕ್ಕೆ ಇವ್ರು ಇವಾಗ ಡ್ರೈವ್ ಮಾಡಕ್ಕೆ ಹೋಗ್ತಾರೆ. ಮಿಸ್ಟ್ ಮಾತ್ರ ಏನು ಈಸಿಯಾಗಿ ಹೋಗ್ತದೆ ಗೊತ್ತಾ. ವೆಹಿಕಲ್ ನೋಡಿ, ಒಂದು ಮೂಲೆ ಆಗ್ತಾ ಇಲ್ಲ. ಎಲ್ಲ ಕಲ್ಲು ಜಾರ್ತಾ ಇದೆ. ಅಮ್ಮ ಟೈರಲ್ಲಿ ಹೊಗೆನೆ ಬರ್ತಾ ಇದೆ. ಟೈರ್ ಸ್ಮೆಲ್ ಬರ್ತಾ ಇದೆ ಇಲ್ಲಿಗೆ. ಅಬ್ಬಾ ಹೊಗೆ. ಆದರೂ ಬಿಡ್ತಿಲ್ಲ ಅವರು. ನಮ್ಮ ಮುದ್ದು ನೋಡಿ, ಇಲ್ಲಿ ಫುಲ್ ಕವರ್ ಮಾಡಿಸ್ಬಿಟ್ಟಿದ್ದೀನಿ. ಇವಾಗ 100 ರೂಪೀಸ್ ಕೊಟ್ಟು ಟೋಪಿ ತೊಗೊಬಂದೆ. ಇವರು ಫೋಟೋ ಮುಗಿಲಿಲ್ಲ ಇನ್ನು. ಇಲ್ಲಿ ಸಂತೋಷ್ ಜೀಪ್ ಕೇಳಕ್ಕೆ ಹೋಗಿದ್ದಾರೆ ಎಷ್ಟು ತಗೋತಾರೆ ಅಂತ. ಮುಳ್ಳಯ್ಯನಗಿರಿಗೆ ಎಷ್ಟು? ಹಾಂ, ಇಲ್ಲಿ ಪರ್ ಜೀಪಿಗೆ ಅಂತ ಗೊತ್ತಿಲ್ಲ, ಪರ್ ಪರ್ಸನ್ಗೆ ಅಂತ ಗೊತ್ತಿಲ್ಲ. 200 ರೂಪೀಸ್ ಅಂತೆ ಪರ್ ಜೀಪ್ಗೆ ಅಂದಂಗಾಯ್ತು. ಅದು ಕರೆಕ್ಟಾಗಿ ಹೇಳ್ತೀನಿ ರೀ. ಇವಾಗ ಮೇಲೆ ಹೋಗೋಣ ಮುಳ್ಳಯ್ಯನಗಿರಿಗೆ. ಒಂದು ಜೀಪ್ಗೆ ಒಂದು ಸೈಡ್ಗೆ 200 ರೂಪೀಸ್. ಮತ್ತು ಆ ಕಡೆಯಿಂದ ಬರ್ಬೇಕು 200 ಕೊಟ್ಟು ಬರಬೇಕು. ಕೈ ಅಂತ ಇದೆಯಂತೆ ನೋಡಿ ವಾಯ್ಸ್. ಈಗ ಕೈ ಅನ್ನಲ್ಲ. ಒಂದು ಸೈಡ್ಗೆ ಜೀಪ್ಗೆ 200 ರೂಪೀಸ್. ಆ ಕಡೆಯಿಂದ ಮತ್ತೆ ಬೇರೆ ಜೀಪ್ಗೆ 200 ರೂಪೀಸ್ ಕೊಟ್ಟು ಬರಬೇಕು. ಫುಲ್ ಜಗಳಾಡ್ತಾ ಇದ್ದಾನೆ. ಜಗಳ ಗಂಟ ಎಷ್ಟು ಜಗಳಾಡಿದ್ದಾನೆ ಅಂದರೆ ಅಪ್ಪ, ಬರುವಾಗಿಂದನೂ ಒಬ್ಬರಲ್ಲ ಒಬ್ಬರ ಜೊತೆ ಜಗಳಕ್ಕೆ ಬೀಳ್ತಾ ಇದ್ದಾನೆ. ಮಳೆ ಇಲ್ಲ ಇವತ್ತು. ಅವರು ಜೀಪ್ ಓಡಿಸೋ ಸ್ಪೀಡಿಗೆ ನಮ್ಮ ಮುದ್ದು ಎಕ್ಸೈಟ್ ಆಗಿ ಫುಲ್ಲು ಕಿರುಚ್ತಾ ಇದ್ದ. ಅದಕ್ಕೆ ಎಲ್ಲ ಸುಮ್ಮನಿರು ಅಂತ ಹೇಳ್ತಾ ಇದ್ವಿ. ಮತ್ತು ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಅಂದರೆ ಮಳೆ ಬಂದಿರೋದಕ್ಕೂ ಅದಕ್ಕೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಂದರೆ ಹೆಂಗಿತ್ತು ಗೊತ್ತಾ, ಇದು ಅಷ್ಟು ದಿನದವರೆಗೂ ಮಳೆ ಇತ್ತಂತೆ. ನಾವು ಹೋಗಿದ್ದ ದಿನ ಅಷ್ಟು ಮಳೆ ಇರಲಿಲ್ಲ. ಬಂದು ಹೋಗ್ತಾ ಇತ್ತು. ಅದು ತುಂಬ ಜೋರಾಗಲ್ಲ, ನಿಧಾನಕ್ಕೆ ಬಂದು ಹೋಗ್ತಾ ಇತ್ತು. ಯಾವುದೋ ವಾಟರ್ ಬಾಡಿ ಇದೆ ಅಲ್ಲೊಂದು. ಫಾಗ್ ಮೋಡ. ಮೋಡ ತೇಲ್ತಾ ಇದೆ. ಲೋಕಲ್ ಜೀಪ್ ಡ್ರೈವರ್ಸ್ ಇರ್ತಾರಲ್ಲ, ತುಂಬ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಅದಕ್ಕೆ ತುಂಬ ಸ್ಪೀಡಾಗಿ ಓಡಿಸ್ತಾರೆ. ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ದೂರನೇ ಆದ್ರೂ ಜೀಪಲ್ಲಿ ಬರೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಫಸ್ಟು ಇಲ್ಲಿವರೆಗೂ ಕಾರ್ಗಳೆಲ್ಲ ಬಿಡೋರು. ಇವಾಗ ಏನು ರೀಸನ್ಗೆ ಅಂತ ಗೊತ್ತಿಲ್ಲಪ್ಪ, ಜೀಪಲ್ಲೇ ಬರಬೇಕು. ಈ ಥರ ಆಫ್ ರೋಡಿಂಗ್ ಅಂತ ಎಲ್ಲ ಅಂದರೆ ನಮ್ಮ ಮುದ್ದುಗೆ ತುಂಬಾ ಇಷ್ಟ ಆಗುತ್ತೆ. ನನಗೂ ಇಷ್ಟನೇ ಅಂದ್ಕೊಳ್ಳಿ. ಅಂದರೆ ಬರ್ತಾ ವ್ಯೂ ನೋಡಿದ್ವಲ್ಲ, ಅಮೇಝಿಂಗ್ ವ್ಯೂ. ಕ್ಯಾಮ್ರಾ ಇಟ್ಕೊಳ್ಳೋದಿರಲಿ, ನಾವು ಕುತ್ಕೊಳ್ಳೋಕ್ಕೆ ಜಾರಿ ಹೋಗ್ತಾ ಇದ್ವಿ. ಅಷ್ಟು ಸ್ಪೀಡಾಗಿ ಬಂದರು. ಆದರೆ ಒಂಥರ ಚೆನ್ನಾಗಿತ್ತದು. ಅದರಲ್ಲೂ ವ್ಯೂ ಅಂತೂ ಅದ್ಭುತವಾಗಿತ್ತು. ಆಲ್ಮೋಸ್ಟ್ ಬಂದ್ವಿ. ಇವಾಗ ಇಲ್ಲಿಂದ ಹತ್ಕೊಂಡು ಹೋಗೋಣ ಮುಳ್ಳಯ್ಯನಗಿರಿಗೆ. ಇಳಿತಾ ಇದ್ದಾರೆ ಎಲ್ಲ. ಅಲ್ಲಿಗೆ ಹೋಗೋದೀಗ ನಾವು. ಏನು ಗಾಳಿ ಇದೆ ಅಂತ ಹಾರೋಗ್ತೀವೇನೋ ಅನ್ನಿಸ್ತಾ ಇದೆ. ಮಳೆ ಇಲ್ಲ, ಪರ್ಫೆಕ್ಟ್ ವೆದರ್ ಇದೆ. ಹಾಯ್. ಇಲ್ಲಿಂದ ಹತ್ತದು. ಅಬ್ಬಾ, ಗಾಳಿ ಅಂದರೆ ಈ ಹಸು ಅಂತ ಎಲ್ಲರನ್ನೂ ಗುದ್ದಕ್ಕೆ ಬರ್ತಾಯಿದೆ. ಹಸುಗಳು ಸಕ್ಕ ಡೇಂಜರ್ ಇದಾವೆ ಇಲ್ಲಿ.
ಮಳೆಗಾಲದಲ್ಲಿ ಚಿಕ್ಕಮಂಗ್ಳೂರು ನೋಡೋ ಮಜಾನೇ ಬೇರೆ. ನೋಡಿ ಇಲ್ಲಿ ಹಿಂಗಿದೆ. ನಮ್ಮಮ್ಮ ಯಾಕೋ ಇವತ್ತು ರೆಡಿಯಾಗಿ ಬಂದಿಲ್ಲ. ಲಿಟ್ರಲಿ ಈ ಥರ ಬಂದಾಗೆಲ್ಲ ಮೋಡದ ಒಳಗೆ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅದು ಒಂದೇ ಕಡೆ ನಿಲ್ತಾನೂ ಇಲ್ಲ. ನಾವು ಎಲ್ಲೆಲ್ಲಿದ್ದೀವೋ ನಮ್ಮ ಹಿಂದಿಂದನೇ ಬರ್ತಾಯಿತ್ತು ಈ ಥರ ಫಾಗು. ಒಂಥರ ಹೆಂಗಿತ್ತು ಗೊತ್ತಾ. ಹೈಯೆಸ್ಟ್ ಪೀಕ್ ರೀಚ್ ಆಗೋಕ್ಕೆ ಬರೀ 50 ಮೀಟರ್ಸ್ ಅಷ್ಟೇ ದೂರದಲ್ಲಿದ್ದೀವಿ ನಾವು ಇವಾಗ. ಇವತ್ತು ಒಂದು ಬೆಸ್ಟ್ ಥಿಂಗ್ ಏನಂತ ಅಂದರೆ ವೆದರ್ ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಆಗಿತ್ತು. ನೋಡ್ತಾ ಇದ್ದೀರಲ್ಲ ನೀವೇನೆ, ಬಂದಿದೆ ನೋಡಿ. ವ್ಯೂ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಫಾಗು ಒಂದ್ಸತಿ ಓಪನ್ ಆಗೋದು, ಒಂದ್ಸತಿ ಮುಚ್ಕೊಳ್ಳೋದು, ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು. ಇವಾಗ ಎಲ್ಲಿದ್ದೀವಿ ಗೊತ್ತಾ, ಕರ್ನಾಟಕದ ಹೈಯೆಸ್ಟ್ ಪೀಕ್ ಮುಳ್ಳಯ್ಯನಗಿರಿಲಿ. ಟಾಪ್ಗಿಂತ ಮುಂಚೆ ಇಲ್ಲೊಂದು ಟೆಂಪಲ್ ಇದೆ. ಎಷ್ಟು ಹೈಟಲ್ಲಿದೆ ಅಂತೆಲ್ಲ ಹಾಕಿದ್ದಾರೆ, ತೋರಿಸ್ತೀನಿ. ಅಲ್ಲಿ ಯಾರೋ ನಿಂತಿದ್ದಾರೆ, ಅವ್ರ ಈ ಕಡೆ ಬಂದಮೇಲೆ ಹೋಗೋಣ. ಹೆವಿ ಗಾಳಿ, ಕೂದಲೆಲ್ಲ ತೆಗೆದು ಮೇಲೆ ಕಟ್ತಾ. ಅದಕ್ಕೆ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ಸಿ ಲೆವೆಲಿಂದ 6300 ಅಡಿ ಎತ್ತರದಲ್ಲಿದೆ ಅಂತ. ಇದು ಒಂದು ಮಠ ಥರ ಮಾಡಿದ್ದಾರೆ, ಟೆಂಪಲ್ ಥರ. ಇದಿರ್ತ ಹೈಯೆಸ್ಟ್ ಪೀಕ್. ಅದೇ ಹೈಯೆಸ್ಟ್ ಪೀಕ್ ಕರ್ನಾಟಕದ ಹೈಯೆಸ್ಟ್ ಪೀಕ್. ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಆಗಿದೆ. ಕಿವಿ ಎಲ್ಲ ಗಾಳಿಗೆ ಅದು ಮಿಸ್ಟು ಮೋಡದ ಥರ ಗಾಳಿ ಬರ್ತಾ ಇದೆಯಲ್ಲ, ಕಿವಿ ಎಲ್ಲ ಒಂಥರ ತಣ್ಣಗೆ ಅನಿಸ್ತಾ ಇದೆ. ತಣ್ಣಗೆ ಅಂದರೆ ಕಿವಿದು ತುದಿ ಇರುತ್ತಲ್ಲ, ಅದೆಲ್ಲ ತುಂಬ ನೋವಾಗ್ಬಿಟ್ಟಿತ್ತು. ಒಂದು ಕೂದಲು, ಅದಕ್ಕೆ ಒಂದು ಕಿವಿನಾದರೂ ಸೇಫಾಗಿರಲಿ ಅಂತ ಕೂದಲು ಒಂದು ಕಡೆಗೆ ಹಾಕ್ಕೊಂಡಿದ್ದೆ. ಬರಬೇಕಾದ್ರೆ ಸ್ವಲ್ಪ ಬಿಸಿಲು ಇದು ಇತ್ತು, ಇವಾಗ ಕವರ್ ಆಗಿದೆ. ನೋಡೋಣ, ಓಪನ್ ಆದರೆ ವ್ಯೂ ಕಾಣಿಸಿದ್ರೆ ತೋರಿಸ್ತೀನಿ. ಓಕೆ, ಇದೊಂದು ಕ್ರಿಯೇಚರ್ ಕಾಣಿಸ್ತು ನೋಡಿರಿ. ಪುಟಾಣಿ ಹಾವಿನ ಮರಿ. ಸೇಮ್ ಎರೆಹುಳು ಅಷ್ಟು ಸೈಜ್ ಇದೆ, ಆದರೆ ಅದ್ರ ತಲೆ ಮತ್ತು ಅದೆಲ್ಲ ನೋಡ್ತಾ ಇದ್ರೆ ಅದು ಎರೆಹುಳು ಅಲ್ಲ, ಹಾವೇ ಅಂತ ಗೊತ್ತಾಗುತ್ತೆ. ಇಷ್ಟು ಚಿಕ್ಕ ಮರಿ ನೋಡಿದ್ರು ಒಂಥರ ಭಯ ಹಾವಂದ್ರೆ ಅಲ್ವಾ. ನನಗೂ ನೋಡಿದ ತಕ್ಷಣ ಭಯನೇ ಆಗೋಯ್ತು. ಇದೇ ಮಠ ಓಪನ್ ಇದೆ. ಅಲ್ಲಿ ಟೂರಿಸ್ಟ್ ಬಂದಿದ್ದಾರೆ ನೋಡಿ. ದೇವಸ್ಥಾನ ಇದೆ, ಇಲ್ಲಿ ಸ್ಲಿಪ್ಪರ್ ಬಿಟ್ಟು ಬಂದಿಲ್ಲ, ಅದಕ್ಕೆ ಗಲಾಟೆ ಮಾಡ್ತಾ ಇದ್ದಾರೆ ಟೂರಿಸ್ಟ್. ನಾವು ಸ್ಲಿಪ್ಪರ್ ಬಿಡಲ್ಲ ಅಂತ. ಸ್ಲಿಪ್ಪರ್ ಬಿಡಬೇಕು, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಬಿಟ್ಟು ಬಂದರೆ ವೆಲ್ ಆ್ಯಂಡ್ ಗುಡ್. ನೆಮ್ಮದಿಯಾಗಿ ದೇವ್ರನ್ನಾದ್ರೂ ನೋಡ್ಕೊಂಡು ಹೋಗ್ಬೋದು ಅಟ್ಲೀಸ್ಟ್. ಇಲ್ಲೇನು ನೆನಪಾಯಿತು ಅಂದರೆ, ಸಡನ್ನಾಗಿ ನಾನ್ ವೆಜ್ ತಿಂದಿದ್ವಿ ಅಲ್ವಾ ಅಂತ ನೆನಪಾಯಿತು. ಅದಕ್ಕೆ ಒಳಗಡೆ ಹೋಗೋದು ಬೇಡ, ಹೊರಗಡೆಯಿಂದನೇ ನೋಡ್ಕೊಂಬರೋಣ ಅಂತ ನೋಡಿದೆ. ಒಳಗಡೆ ಒಂಥರ ಚೆನ್ನಾಗಿದೆ. ಏನಾದರೂ ಮೆಡಿಟೇಷನ್ ಎಲ್ಲ ಮಾಡೋರಿದ್ರೆ ಮಾಡ್ಕೋಬೋದು. ಗುರುಗಳದ್ದು ಏನೋ ಗದ್ಗೆ ಥರ ಮಾಡಿಟ್ಟಿದ್ದಾರೆ. ಅದು ಬಿಟ್ಟರೆ ನೆಲ ಒದ್ದೇ ಇತ್ತು, ಹಾಕ್ತಾನೆ ಒರೆಸಿದ್ರೇನು. ನೀವಿಲ್ಲೇ ಇರ್ತೀರಾ ಯಾವಾಗಲೂ? ಇಲ್ಲೇ ಇರೋದಾ? ಇದು ದೇವಸ್ಥಾನ ಇದೆ, ಇವಾಗ ಕಟ್ಸಿರೋದಾ ಇದು? ರಿನೋವೇಟ್ ಮಾಡಿರೋದು. ಇವರಿಬ್ರು ಇಲ್ಲಿ ನೋಡ್ಕೊಳಕ್ಕಿದ್ದಾರೆ. ಪುಟಾಣಿ ಟೆಂಪಲ್ಲು ಇಲ್ಲಿದು. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು, ಇಲ್ಲಿ ಯಾರಾದರೂ ಬರೋದಾದ್ರೆ ಹೂವು ಹಣ್ಣು ಎಲ್ಲ ತೊಗೊಂಬಂದರೆ ಪೂಜೆ ಮಾಡಿಕೊಡ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಅಚ್ಚುಕಟ್ಟಾಗಿ ಸ್ವೆಟ್ರು ಟೋಪಿ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟಿದ್ದಾನೆ. ನಮಗೆ ಚಳಿ. ವ್ಯೂ ಅಂತೂ ಏನೂ ಕಾಣಿಸ್ತಲ್ಲ ನೋಡಿ. ಚೆನ್ನಾಗಿತ್ತು ವ್ಯೂ, ಆದರೆ ಏನಂದರೆ ಏನೂ ಕಾಣಿಸ್ತಲ್ಲ. ಮಳೆ ಫುಲ್ ಜೋರು. ಮಳೆ ಫುಲ್ ಜಾಸ್ತಿ ಆಯಿತು. ವಾಪಸ್ ಹೊರಟ್ವಿ. ಮೇಲೆಲ್ಲ ನೋಡಾದ್ಮೇಲೆ ಬಂತು. ಚೆನ್ನಾಗಿದೆ. ಮೇಲೊಂದು ಟೆಂಪಲ್ ಇದೆ, ಪುಟಾಣಿ ಶಿವನ್ ಟೆಂಪಲ್ ಒಂದಿದೆ, ಅಷ್ಟೇ. ಏನಂದರೆ ಏನೂ ಕಾಣಿಸ್ತಲ್ಲ, ವ್ಯೂನೂ ಇಲ್ಲ, ಏನೂ ಇಲ್ಲ. ಆವಾಗಲೇ ಸ್ವಲ್ಪ ಬಿಸಿಲಿತ್ತಲ್ಲ, ಅವಾಗ ಅದು ನೋಡೋಕ್ಕೆ ಸಿಕ್ಕಿದ್ದೆ ಪುಣ್ಯ. ಈ ಥರ ಮಿಸ್ಟ್ ಇದೆಲ್ಲ ಫೀಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಏನೂ ಕಾಣಿಸಲ್ಲ ವಿಡಿಯೋದಲ್ಲಿ ನೋಡಿ, ಏನೂ ಇಲ್ಲ. ಇಲ್ಲಿ ನೋಡಿ ನೀವು, ಒಂದು ಗ್ರೂಪ್ ಫುಲ್ಲು ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಾವು ಬಂದ್ವಿ, ತಂಗೆ ಬಂದಿದ್ದೀವಿ. ರೈನ್ ಕೋಟು ಇಲ್ಲ, ಎಂಥದ್ದು ಇಲ್ಲ. ಆದರೂ ಮಳೆ ನಿಂತಿತ್ತು, 10 ನಿಮಿಷ ಬಿಟ್ಟು ಬರಬೇಕು. ನೋಡಿ ಈಗ ಒಂಚೂರು ಚೇಂಜ್ ಆಗ್ತದೆ. ಗಾಳಿ ಇದೆ, ಗಾಳಿ ಸಿಕ್ಕಾಪಟ್ಟೆ ಗಾಳಿ. ರೈನ್ ಕೋಟ್ಗಳೇ ಹತ್ತುತ್ತಿದೆ ನೋಡಿ. ಬಿಸಿಲು ಬಂತು. ಸೂಪರ್.
ನೆಡ್ತಿದೀವಿ. ಈಗ ಬಿಸಿಲು ಬಂದಿದೆ. ಬಿಸಿಲು ಟೆಂಪಲ್ ಹತ್ರ ಬಂದಿದ್ರೆ ಹಿಂದೆ ಒಳ್ಳೆ ವ್ಯೂ ಇತ್ತು, ನೋಡ್ಬೋದಿತ್ತು. ಇಟ್ಸ್ ಓಕೆ, ಇದೇ ವ್ಯೂನೇ ಕಂಟಿನ್ಯೂ ಆಗಿ ಹೋಗಿದೆ. ರೈನ್ ಕೋಟ್ ಇಟ್ಕೊಂಡು ಫನ್ ಮಾಡ್ತಾ ಇದ್ದಾರೆ. 2 ಪಿಂಕ್ ಮ್ಯಾನು, 1 ವೈಟ್ ಮ್ಯಾನ್. ಬಿಟ್ಟರು ರೈನ್ ಕೋಟ್ನ. ಪ್ಲಾಸ್ಟಿಕ್ನ ಈ ಥರ ಪ್ಲೇಸಲ್ಲಿ ಎಸಿಬಾರ್ದಿತ್ತು, ರೀಯೂಸ್ ಮಾಡ್ಬೋದಿತ್ತು. ಅಲ್ಲೇ ಹಾಕಿದ್ದಾರೆ ನೋಡಿ, ಈ ಥರ ಇಟ್ಟಿದ್ದಾರೆ ಡಸ್ಟ್ಬಿನ್. ಸುಮಾರು ಬಿಸಾಕ್ಬಿಟ್ರು. ಬ್ಲೋವರ್ ನೋಡಿ, ಇದು ಬರೀ ಏರಲ್ಲಿ ವರ್ಕ್ ಆಗುತ್ತೆ. ಇದು ಏರಲ್ಲಿ ಬೆಂಕಿ ಎತ್ತಿಸ್ತಾರೆ. ಸೆಂಟ್ರಿಫ್ಯೂಗಲ್ ಫೋರ್ಸ್ ವರ್ಕ್ ಆಗುತ್ತೆ ಇಲ್ಲಿ. ರೈನ್ ಕೋಟ್ ಹಾಕೊಂಡು ಪುಟಾಣಿ ಜೋಳ ಏನೇನೋ ಮಾಡ್ತಾ ಇದ್ದಾರೆ. ಕೊಡಿಸಿ ಅಂದರೆ ಫಸ್ಟ್ ಕಾರ್ ಹತ್ರ ಹೋಗ್ಬಿಡೋಣ, ಆಮೇಲೆ ಕೊಡಿಸ್ತೀನಿ ಅಂದರು. ಅದಕ್ಕೆ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಈ ಥರ ಜೀಪು ಜಾಸ್ತಿ ಬರ್ತಾ ಇಲ್ಲ, ಎಲ್ಲೋ ಒಂದೊಂದು ಬರ್ತಾ ಇದೆ. ಅದಕ್ಕೆ ಫಸ್ಟ್ ಅಲ್ಲಿಗೆ ರೀಚ್ ಆದರೆ ಆಮೇಲೆ ಏನಾದರೂ ತಿನ್ಬೋದು. ಅಯ್ಯೋ, ಜೀಪ್ ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ. ಒಳ್ಳೆ ಟಪ್ಪಂಗುಂಚಿ ಆ ಸಾಂಗ್ ಎಲ್ಲ ಹಾಕಿದ್ರು 2 ಸಾಕಿಗೆ ಬಂದ್ಬಿಡ್ತಾವೆ ಡೆಸ್ಟಿನೇಷನ್. ಹಾಕು ನೋಡಿ, ರಾಜ್ಕುಮಾರ್ ಗುಂಡಿ ಹಾಕೊಂಡಿದ್ರು. ಉಲ್ಟಾ ಬಿಡ್ತಾ. ಚೆನ್ನಾಗಿದ್ಯಾ? ಹಣ್ಣು ಅರ್ಧ ಕಾಯಿ ಖಾರ ಹಚ್ಚಿ ಸುತ್ತಿ ಕೊಡ್ತಾರೆ ನೋಡಿ. ಸಕ್ಕತ್ತಾಗಿರುತ್ತೆ. ಅಮ್ಮಗೆ ಬೇಯಿಸಿರೋದು ಬೇಕಂತೆ, ಅದಕ್ಕೆ ಬೇಯಕ್ಕೆ ಹಾಕಿದ್ದಾರೆ. ಕಿವಿ ಇಲ್ಲೆಲ್ಲ ನೋವ್ತಾ ಇದೆ, ಅದಕ್ಕೆ ಇಲ್ಲಿ ನಿಂತಿದ್ದೀನಿ. ಮಳೆಗೆ ಜೋಳ ಬಿಸಿ ಬಿಸಿ ಹಬ್ಬ ಹೆಂಗೆ ಬರ್ತದೆ ನೋಡಿ ಇಲ್ಲಿ. ನಾನು ಬೇಯಿಸಿರೋ ತಗೊಂಡಿದ್ದೀನಿ, ಅಮ್ಮ ಕಪ್ಪಲ್ಲಿ ಇರುತ್ತಲ್ಲ ಅದು ತಗೊಂಡಿದ್ದಾಳೆ. ಇವರು ಸುಟ್ಟಿರೋ ತಿಂತಾ ಇದ್ದಾರೆ, ಸುಟ್ಟಿರೋದಲ್ಲ. ನಮ್ಮ ಮುದ್ದು ಮತ್ತೆ ಮ್ಯಾಂಗೋ ತಗೊಂಡಿದ್ದಾನೆ, ಇಷ್ಟ ಆಗ್ಬಿಟ್ಟಿದೆ. ಅಲ್ಲ, ನಾನು ಒಂದು ವಾಟರ್ ಬಾಟ್ಲನ್ನ ಎಸಿ ಬರ್ದಲ್ಲ ಅಂತ ಬ್ಯಾಗ್ ಒಳಗೆ ಹಾಕೊಂಡ್ಬಂದಿದ್ದೀನಿ. ಒಂದು 3 ರೈನ್ ಕೋಟ್ ಬಿಟ್ಬಿಟ್ಟನಲ್ಲ. ಪ್ಲಾಸ್ಟಿಕ್ಸ್ ಅಲ್ಲೇ ಇಟ್ಟಿದ್ದಾರೆ ಪ್ಲಾಸ್ಟಿಕ್ ಹಾಕಕ್ಕೆ. ನಾನೆಲ್ಲ ಸುಮ್ಮನೆ ಫನ್ನಿಂಗ್ ಮಾಡ್ತಾ ಇದ್ದಾನೆ, ವಾಪಸ್ ತಗೊಂಡು ಹೋಗ್ತಾನೆ ಅಂದ್ರೆ ಬಿಟ್ಟ ಹಿಂಗ್ ಮಾಡೇ ಗಲೀಜ್ ಮಾಡೋದು. ಮತ್ತೆ ಇಲ್ಲಿ ಚೆನ್ನಾಗಿತ್ತು ಇವತ್ತು. ಪಲಾವ್ ಮಾಡ್ಕೊಂಡು ತಿನ್ಕೊಂಬಂದಿದ್ವಿ. ಮತ್ತೆ ಮಧ್ಯಾಹ್ನ ಒಳ್ಳೆ ಊಟ ಮಾಡಿದ್ವಿ ಮಾತ್ರ. ಇವಾಗ ಇವರೆಲ್ಲ ಹೊರಟಿದ್ದಾರೆ, ಮತ್ತು ನನಗೂ ಮನೇಲಿ ಅಡುಗೆ ಕೆಲಸ ಅದೆಲ್ಲ ಇದೆಯಲ್ಲ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮನೆಗೆ ಹೋದ್ಮೇಲೆ ಮಾಡೋಕ್ಕಾಗಲ್ಲ, ಫುಲ್ ಸುಸ್ತಾಗಿ ಹೋಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.